ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ತೇಜಶ್ರೀ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ನೋಡಿ, ನಾನು ಇವತ್ತು ನಿಮಗೆ ಕುಚ್ಚು ಹಾಕೋಕ್ಕೆ ಬರುತ್ತೆ ಅಂತ ಅಂದರೆ ನೀವು ನೋಡಿ, ಈ ವಿಡಿಯೋನ ನೋಡಿ ಈ ಥರ ನಾನು ರೆಡಿಮೇಡ್ ಕುಚ್ಚಿಟ್ಕೊಂಡಿದ್ದೀನಿ. ನಾವು ಹೇಗೆ ಸೀರೆಗೆ ಅಟ್ಯಾಚ್ ಮಾಡ್ಬೋದು, ಇದು ಪಲ್ಲು ಅಂತ ತಿಳ್ಕೊಳ್ಳಿ. ಯಾಕಂದರೆ ನಾನು ಇಲ್ಲಿ ಸ್ಯಾಂಪಲ್ ಪೀಸ್ನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಜಿಗ್ಜಾಗ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ನೋಡಿ, ಈ ಥರ ನಾನು ಸ್ಯಾಂಪಲ್ ಪೀಸ್ನ ತೊಗೊಂಡಿದ್ದೀನಿ. ನೀವು ಈ ಥರ ಮಾಡ್ಕೋಬೇಕು. ನೋಡಿ, ಈ ಥರ ನಾನಿಲ್ಲಿ ಎಕ್ಸ್ಟ್ರಾ ಉಳಿದಿರುತ್ತೆ ಅಲ್ವಾ, ಕುಚ್ಚು ಕಟ್ಟಿ ಎಕ್ಸ್ಟ್ರಾ ಉಳಿದಿರುತ್ತೆ ಅಲ್ವಾ, ಅದನ್ನು ನಾನು ಇಲ್ಲಿ ಈ ಥರ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ತೋರ್ಸೋಕೆ ಮಾತ್ರ ಇಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ನೀವು ಅಕಸ್ಮಾತ್ ನಮಗೆ ಕುಚ್ಚಾಗೋಕ್ಕೆ ಟೈಮ್ ಜಾಸ್ತಿ ಇದಾಗುತ್ತೆ ಅಂದರೆ ಅಕಸ್ಮಾತ್ ಮಷಿನ್ ಇದ್ದರೆ ನಿಮ್ಮ ಹತ್ರ ಈ ಥರನೇ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಈಗ ಸಾಕಷ್ಟು ಕಾಟನ್ ಸೀರೆಗಳಿಗೆ ಬರೀ ರೆಡಿಮೇಡ್ ಕುಚ್ಚು ಬರುತ್ತೆ ಅಲ್ವಾ, ನೀವು ಆ ಥರನಾದರೂ ಆರ್ಡ್ರ್ ತೊಗೋಬೋದು ಸ್ಯಾರಿಗಳಿಗೆ. ಈಗ ಕೆಲವೊಬ್ಬರೆಲ್ಲ ಸೀರೆಗಳಿಗೆ ಆ ಥರನೇ ಹಾಕ್ಸ್ಕೊಳ್ಳೋದು. ನೋಡಿ, ಈ ಥರ ಇಟ್ಕೊಂಡು ಹೊಲಿಗೆ ಹಾಕ್ಕೊಂತ ಹೋಗೋದಷ್ಟೇ, ಅಲ್ಲೊಂದು ಇಟ್ಕೊಂತ. ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ನೋಡಿ. ಈಗ ನಾನು ನಿಮಗೆ ಹೊಲ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಏನಿಲ್ಲ ಅಂದರೂ ಸ್ಯಾರಿ ಕುಚ್ಚು ಕಟ್ಟೋದ್ರಿಂದನೇ ತಿಂಗಳಿಗೆ ನಾನು ಏನಿಲ್ಲ ಅಂದರೂ 9,000 to 10,000 ದುಡಿತಿದ್ದೀನಿ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಸೀರೆ ಕುಚ್ಚು ಕಲಿಯೋದಕ್ಕೆ ಕಲ್ತ್ಕೊಳ್ಳಿ. ನೋಡಿ, ಈ ಥರ ಇಟ್ಕೋಬೇಕು. ಮತ್ತು ಇದನ್ನು ಮೇಲೆ ಇಟ್ಕೋಬಾರ್ದು, ಇದನ್ನು ಕೆಳಗಡೆ ಇಟ್ಕೋಬೇಕು. ನೋಡಿ, ಈ ಥರ ಇಟ್ಕೋಬೇಕು. ಮಿಷನ್ ಆನ್ ಮಾಡ್ಕೋಬೇಕು. ನೋಡಿ, ಈ ಥರ ನಂದು ಜುಕ್ಕಿ ಮಷಿನ್, ಇಂಡಸ್ಟ್ರಿಯಲ್ ಮಷಿನ್ನು. ಸ್ವಲ್ಪ ಸೌಂಡ್ ಬರುತ್ತೆ, ಏನು ಅನ್ಕೋಬೇಡಿ. ನೋಡಿ, ಈ ಥರ ನಿಧಾನಕ್ಕೆ ಹೊಲಿಗೆ ಹಾಕ್ಕೊಂತ ಬನ್ನಿ. ನಾನಿಲ್ಲಿ ಕರೆಕ್ಟ್ ಥ್ರೆಡ್ ಹಾಕ್ಕೊಂಡಿಲ್ಲ. ನೀವು ಸೀರೆಗೆ ಹೊಲಿಗೆ ಹಾಕಬೇಕಾದ್ರೆ ಪರ್ಫೆಕ್ಟ್ ಥ್ರೆಡ್ ಹಾಕ್ಕೋಬೇಕು. ನೀವು ಅಲ್ಲೊಂದು ಸ್ವಲ್ಪ ಹೊಲಿಗೆನಾದರೂ ಹಾಕ್ಕೋಬೋದು. ಇಲ್ಲ, ಈ ಥರ ಸ್ಟ್ರೈಟಾಗಿ ಅದೇ ಕಲರ್ ಥ್ರೆಡ್ ಇದ್ದರೆ ಏನು ಅಸಹ್ಯ, ಏನು ಕಾಣಿಸಲ್ಲ. ಈ ಥರನಾದರೂ ಹಾಕ್ಕೋಬೋದು. ನೋಡಿ, ಈ ಥರ ಸೀರೆಗೆ ಅಂದ ಕೊಡೋದೇ ಕುಚ್ಚೇ ಇಲ್ಲ ಅಂತಂದರೆ ಚೆನ್ನಾಗೇ ಕಾಣಿಸಲ್ಲ. ಸೀರೆ ಪ್ಲೇನಾಗಿ ಕಾಣಿಸುತ್ತೆ. ಮತ್ತು ಕುಚ್ಚು ವೇಟ್ ಬರೋದ್ರಿಂದ ನಮ್ಮ ಸೀರೆಗೆ ನೆರಿಗೆ ಕೂಡ ಹಾಕಿರ್ತೀವಿ ಅಲ್ವಾ, ಅದು ಕೂಡ ಜಾರೋದಿಲ್ಲ, ಪರ್ಫೆಕ್ಟಾಗಿ ಕೂರುತ್ತೆ. ನೋಡಿ, ಈ ಥರ ನೀಟಾಗಿ ಹೊಲಿಗೆ ಹಾಕ್ಕೊಂತ ಬನ್ನಿ, ಆಯಿತಾ? ಈ ಥರ ಸಾರಿ. ನಾನು ನಿಮಗೆ ಇಲ್ಲಿ ವೇಸ್ಟ್ ಪೀಸಲ್ಲಿ ತೋರಿಸ್ತಿದ್ದೀನಿ. ಈ ಥರ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೀರೆಗೆ ಕುಚ್ಚು ಹಾಕೋದ್ರಿಂದ ಸ್ವಲ್ಪ ದೂರನೇ ಹೊಲಿಗೆ ಹಾಕಿ. ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೀರೆಗೆ ಅಂದ ಕೊಡೋದೇ ಕುಚ್ಚು ಅಲ್ವಾ. ನೋಡಿ, ಈ ಥರ ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ಏನಿಲ್ಲ ಅಂದರೆ ನಾನು ಕುಚ್ಚು ಕಟ್ಟೋದ್ರಿಂದನೇ 9,000 to 10,000 ದುಡಿತಿದ್ದೀನಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಅದು ನಾನು ಹೊರಗಡೆ ಅಂಗಡಿ ಕೂಡ ಇಟ್ಕೊಳ್ಳದೆ ಮನೆಯಲ್ಲೇ ಕೂತ್ಕೊಂಡು ಅಷ್ಟು ದುಡಿತಿದ್ದೀನಿ ಅಂದರೆ ಇದಲ್ವಾ. ನಮಗೆ ಮನೆ ಖರ್ಚು, ಹೆಣ್ಮಕ್ಳಿಗೆ ಎಷ್ಟು ಖರ್ಚಿರುತ್ತೆ ಮನೆ ಖರ್ಚಿಗೆ ಅಲ್ವಾ. ಅದು ಬೇರೆ, ನಾನು 9 ತಿಂಗಳು ಪಾಪು ಇಟ್ಕೊಂಡು ಕುಚ್ಚೆಲ್ಲ ಕಟ್ಕೊಂಡು ಎಲ್ಲ ಮಾಡ್ತೀನಿ ನಾನು. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.